ಜೈನ್ ಕೊಟ್ಟಂತ ಪದ ಯಾರು ಕೊಟ್ಟಿದ್ದು? ಸುಭಾಷ್ ಚಂದ್ರ ಬೋಸ್. ಬಟ್ ಅದನ್ನ ಆ ಅರ್ಥವನ್ನ ಕೊಟ್ಟಂತ ವ್ಯಕ್ತಿ ಅವರ ಪ್ರಿಯೆ, ಅವರು ಮುಸಲ್ಮಾನರಾಗಿದ್ರು. ಓಕೆ, ಜೈ ಹಿಂದ್ ನಮ್ಮ ದೇಶವನ್ನು ಒಗ್ಗೂಡಿಸುವಂತ ಒಂದು ಒಳ್ಳೆಯ ಶಬ್ದ ಅದು. ಜೈ ಹಿಂದ್ ಅಂತ ಒಂದು ಜಾಗದಲ್ಲಿ ನಿಂತ್ಕೊಂಡು ಹೇಳಿದ್ರೆ ಎಲ್ರಿಗೂ ಏನ್ ಜೋಶಿ, ಹುಮ್ಮಸ್ಸು, ಬಹಳ ಖುಷಿ ಆಗುತ್ತೆ. ಓಕೆ, ಈ ದಿನ ನೀವು ನಡೆಸ್ಕೊಟ್ಟಂತ ಈ ಕಾರ್ಯಕ್ರಮ ಬಹಳ ಅಚ್ಚರಿ ಮೂಡಿಸುವಂಥದ್ದು, ನಮ್ಮ ಸೇನೆಗೆ ಶಕ್ತಿನ ಹೆಚ್ಚು ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಶ್ರೀಧರ CM, ಭಾರತೀಯ ಸೇನೆಯಲ್ಲಿ 18 ವರ್ಷ ಸೇವೆ ಮಾಡಿದ್ದೀನಿ. ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಸಮಾಜದಲ್ಲೂ ಕೂಡ ಯುವ ಪೀಳಿಗೆಗೆ, ಪೋಷಕರುಗಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಗಡಿ ಭಾಗದ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ ಇನ್ನಷ್ಟು ಉತ್ಸಾಹ ಹೆಚ್ಚು ಮಾಡಬೇಕು. ಇವಾಗಿನ ಯುವ ಪೀಳಿಗೆ ಅವರ ಕರ್ತವ್ಯನ ಅವರು ಮರೆಯಬಾರದು, ಜವಾಬ್ದಾರಿನ ಒತ್ಕೊಬೇಕನ್ನೋ ಉದ್ದೇಶದಿಂದ ಇನ್ನಷ್ಟು ನಾವು ಕೂಡ ಸಮಾಜದಲ್ಲಿ ಜನಸಾಮಾನ್ಯರ ಮಧ್ಯೆ ನಮಗೆ ಇರುವಂತಹ ಅನುಭವನ ಹಂಚಿಕೊಂಡು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಏನು ಆಪರೇಷನ್ ಸಿಂಧೂರ ಇದೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ತದನಂತರ ಇನ್ನಷ್ಟು ಮಾತಾಡೋಣ. ನಿಮ್ಗೆ ಏನಾದ್ರು ಕೇಳ್ಬೇಕಂದ್ರೆ ಖಂಡಿತ ಅದ್ರ ಬಗ್ಗೆ ಮಾತಾಡೋಣ. ಭಾರತೀಯ ಸೇನೆ ಪಾಕಿಸ್ತಾನ ಮಾಡುವಂತ ದಾಳಿಗೆ ಪ್ರತ್ಯುತ್ತರನ ಪ್ರತಿ ಸಾಲ ಕೊಡ್ಕೊಂಡು ಬಂದಿದೆ. ನಮ್ಮ ದೇಶದಲ್ಲಿರುವಂತ ಸೈನಿಕರ ಆ ತ್ಯಾಗದ ಒಂದು ಮನಸ್ಥಿತಿ, ನನ್ನ ಮಣ್ಣಿಗೋಸ್ಕರ, ನನ್ನ ಜನತೆಗೋಸ್ಕರ ನಾನು ದುಡಿಬೇಕು, ಅದೇ ನನ್ನ ಕರ್ತವ್ಯ, ಅದು ನನ್ನ ಕೆಲಸ, ಅದ್ ಬಿಟ್ಟರೆ ಬೇರೇನು ಇಲ್ಲ ಅಂತೇಳಿ ಮಾಡುವಂತ ಕೆಲಸ ಕೇವಲ ನಮ್ಮ ಸೈನಿಕರು ಮಾತ್ರ ಮಾಡ್ತಾರೆ. 1999 ಕಾರ್ಗಿಲ್ ದಿನವನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಈಗಲೂ ಕೂಡ ಯಾವಾಗ ಪಾಕಿಸ್ತಾನ ಸರ್ವನಾಶ ಮಾಡ್ತೀವೋ ಅನ್ನೋ ಒಂದು ಕೋಪ ಈಗ ನಮ್ಗೆಲ್ಲರೂ ಬರೋದು. ಇನ್ನು ಮುಳ್ಳು ಕಲ್ಲು ಆ ಒಂದು ಪ್ರದೇಶದಲ್ಲಿ ಬಲಿಗಾರರು ಯುದ್ಧ ಮಾಡ್ತಾರೆ. ತಿನ್ಲಿಕ್ಕೆ ಆಹಾರ ಇರ್ಲಿಲ್ಲ ಅವರಿಗೆ. ಏಕೈಕ ವ್ಯಕ್ತಿ ಒಬ್ಬ ಚೈನಾ ಬಾರ್ಡರ್ ಅಲ್ಲಿ ಸುಮಾರು ಚೈನಾದ 300ಕ್ಕೂ ಹೆಚ್ಚು, ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ನೋಡಿ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿ ನೋಡಿ, ಏಕೈಕ ವ್ಯಕ್ತಿ 300ಕ್ಕೂ ಹೆಚ್ಚು ಚೈನಾ ಸೈನಿಕರನ್ನ ಒಡೆದುಸ್ತಾನೆ. 48 ಗಂಟೆಗಳ ಕಾಲ ಒಬ್ಬನೇ ಏಕೈಕ ವ್ಯಕ್ತಿ ಯುದ್ಧ ಮಾಡ್ತಾನೆ. ಜಸ್ವಂತ್ ಸಿಂಗ್ ಬಾಬಾ ಅಂತ ಹೆಸರಿಟ್ಟು ಇರ್ತೀವಿ. ಇಲ್ಲಿ ಕೂಡ ಜೀವಂತವಾಗಿದ್ದಾರೆ ಅಂತೇಳಿ ಅವರ ಒಂದು ಗುಡಿ ಥರ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಅಲ್ಲಿ ಹೋಗುವಂಥ ಪ್ರತಿಯೊಬ್ಬ ಟೂರಿಸಮ್ ಅವ್ರು ಹೋಗಿ ಭೇಟಿ ಮಾಡ್ತಾರೆ, ಹೋಗಲ್ಲ, ಅಲ್ಲಿ ಹೋಗಿ ಅವ್ರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸೈನಿಕರು ಸಂಖ್ಯೆ ಆಲ್ರೆಡಿ ಕಡಿಮೆ ಆಗಿದೆ, ಆದ್ರೂ ಕೂಡ ಸ್ವಲ್ಪ ಇಲ್ಲ. ಯುದ್ಧ ಮಾಡೋಣಪ್ಪ, ಸೋತ್ರ ಪರವಾಗಿಲ್ಲ, ಯುದ್ಧ ಮಾಡ್ತೀವಿ ಅಂತ ಹೇಳುತ್ತೆ. ಪಾಕಿಸ್ತಾನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಚೈನಾ, ಯುದ್ಧ ಮಾಡುತ್ತೆ, ಯುದ್ಧ ಮಾಡಿ ಸೋಲುತ್ತೆ. ಪಾಕಿಸ್ತಾನ ಸೋಲಿಸ್ತೀವಿ. ಸೋಲಿಸಿದ್ಮೇಲೆ ಸುಮ್ಮನಿರಲ್ಲ, ಮತ್ತೆ 5 ವರ್ಷ ಆಗ್ತದೆ. 1971ರಲ್ಲಿ 1971 ಮತ್ತೊಂದು ಇದಕ್ಕೆ ತಯಾರು ಮಾಡುತ್ತೆ. ಈ ಥರ ಒಂದಲ್ಲ ಒಂದು ಸಮಸ್ಯೆ ಮಾಡ್ತಾನೆ ಇದೆ. ಅಮಾಯಕರನ್ನ ಅವ್ರ ಸೈನಿಕರ ಜೊತೆ ಹೋರಾಡೋಕ್ಕಾಗಲ್ಲ ಅಂತೇಳಿ ಅಮಾಯಕರನ್ನ ಬಲಿ ತಗೊಳ್ತಾರೆ. ಅದು ಕೂಡ ಸಂದೇಶನ ಕೊಡ್ತಾರೆ, ಪ್ರಧಾನಿಗೆ ಹೋಗಿ ಹೇಳಿ, ನಿನ್ನೂ ಸಾಯಿಸಲ್ಲ, ನಿನ್ನ ಗಂಡ ಸಾಯಿಸ್ತೀನಿ, ನಿನ್ನ ಧರ್ಮ ಯಾವುದು, ಇದನ್ನು ಕೇಳ್ಕೊಂಡು ಯಾವ ಥರ ಸಹಿಸ್ಕೊಳ್ಳೋಕೆ ಸಾಧ್ಯ. ಮತ್ತು ಪ್ರಧಾನಿ ಏನು ಮಾಡ್ತಿದ್ದಾರೆ, ಡಿಫೆನ್ಸ್ ಏನು ಮಾಡ್ತಿದೆ, ಡಿಫೆನ್ಸ್ ಬೇಕಿರೋದು ಆರ್ಡರ್, ಒಬೇದ ಆರ್ಡರ್. ಆದೇಶ ಸಿಕ್ಕಿದ್ರೆ ಏನು ಮಾಡಿ ತಯಾರಿದ್ದೀವಿ, ನಾವು ಏನು ಬೇಕಾದ್ರೆ ಮಾಡಿ ತಯಾರಿದ್ದೀವಿ. ಇಲ್ಲಿಗೂ ಸೇನೆ ಅವರು ಸೋಲೋಕ್ಕೊಳ್ಳೋದಿಲ್ಲ. ಅದೇ ಆಪರೇಷನ್ ಸಿಂಧೂರ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದೆ. ಜಗತ್ತಿನಲ್ಲಿ ನಾವೇನಂತ ತೋರಿಸ್ಕೊಟ್ಟಿದ್ವಿ ಅಂತಂದರೆ ಆಪರೇಷನ್ ಸಿಂಧೂರ 2 ಹೆಣ್ಮಕ್ಳು ನಡೆಸ್ಬಿಟ್ಟಂಥದ್ದು ವಿಶೇಷವಾದಂಥ ಕೊಡುಗೆ ನಮ್ಮ ದೇಶಕ್ಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇವೆ. ಆಪರೇಷನ್ ಸಿಂಧೂರ ಮೈಸೂರು ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಎಷ್ಟು ಜನ ಲೋಗೋ ಲಾಂಚ್ ಮಾಡಿದ್ದಾರೆ? ನೆವರ್, ಚಾನ್ಸೇ ಇಲ್ಲ. ಅದು ಏಕೈಕ ಕಾಲೇಜು, ಡಿಗ್ರಿ ಕಾಲೇಜ್ ಬಿಳಿಕೆರೆಯಲ್ಲಿ ಲಾಂಚ್ ಮಾಡಿರೋದು ನಿಜವಾಗ್ಲೂ ಭಾಳ ಹೆಮ್ಮೆ ಪಡುವಂಥ ಸಂಗತಿ. ನಿಜವಾಗ್ಲೂ ನನಗಳು ಭಾಳ ಖುಷಿ ಇದೆ. ನಾನು ಎಲ್ಲ ಕಡೆ ಹೇಳ್ಕೊಡ್ತೀನಿ, ಖಂಡಿತ ನಾನು ಹೆಮ್ಮೆ ಅಂತ ಹೇಳ್ಕೊಡ್ತೀನಿ. ಈ ಒಂದು ಕಾಲೇಜಿನ ಮಕ್ಕಳುಗಳು, ಇಲ್ಲಿರುವಂಥ ಅಧ್ಯಾಪಕರು, ಪ್ರಿನ್ಸಿಪಾಲ್, ಸಿಬ್ಬಂದಿ ವರ್ಗ ಎಲ್ಲ ಸೇರಿಕೊಂಡು ಈ ಒಂದು ಲೋಗೋನ ಲಾಂಚ್ ಮಾಡಿದ್ದಾರೆ. ಅವರು ನೆನಪಿಗೋಸ್ಕರ 1 ವರ್ಷ ತನಕ ಅದನ್ನು ನೆನಪಾಗಿ ಇಟ್ಕೊಳ್ತಾ ಇದ್ದಾರೆ ಅಂದರೆ ಇನ್ನೆಷ್ಟು ಬೇಕು. ಇವತ್ತಿದ್ದ ನೆನಪು ನಾಳೆನೇ ನೆನಪಿರೋದಿಲ್ಲ. ನೀವು 1 ವರ್ಷದ ತನಕ ಅದನ್ನು ನೀವು ಪೂಜಿಸ್ತಾ ಇದ್ದೀರ ಅಂತಂದರೆ ಅದಕ್ಕಿಂತ ಶ್ರೇಷ್ಠ ಬೇರೇನಿಲ್ಲ. ಅವರಿಗೆ ಒಂದು ದೊಡ್ಡ ಧೈರ್ಯ, ಅವ್ರಿಗೆ ಉತ್ಸಾಹ, ಅವ್ರಿಗೆ ಗೌರವ ಕೊಟ್ಟಂತಾಯಿತು. ಥ್ಯಾಂಕ್ ಯು. ಜೈ ಹೀಗೆ ದೇಶಕ್ಕೋಸ್ಕರವಾಗಿ ಹಲವಾರು 1962 ಈಚೆಗೆ ಚೈನಾ ಜೊತೆ ಆಗ್ಬೋದು, ಪಾಕಿಸ್ತಾನ ಜೊತೆ ಆಗ್ಬೋದು, ಕಾರ್ಗಿಲ್ ಯುದ್ಧ ಆಗ್ಬೋದು, ಹೀಗೆ ಹಲವಾರು ನಿದರ್ಶನಗಳನ್ನ ಕೊಡುವುದರ ಮುಖಾಂತರ 16 ವರ್ಷದಿಂದ 22 ವರ್ಷದವರೆಗೆ ಯುವ ಶಕ್ತಿ ಇದ್ದೀರಿ,
ನೀವು ಅದೇ ಹೇಳ್ತಾ ಇರ್ತಾರೆ ಹಳ್ಳಿಗಳಲ್ಲಿ, ನೀವು ನೆಲ ಗುದ್ರೆ ನೀರು ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಅಂತ ಶಕ್ತಿ ಇದೆ. ನೀವು ಈ ವಯಸ್ಸಿನಲ್ಲಿ ನಿಮ್ಮ ಏನು ನಿರ್ಧಾರ ಇದೆ ಆ ನಿರ್ಧಾರ ಸರಿಯಾದ ಮಟ್ಟದಲ್ಲಿ ಇರ್ಲಿ ಅಂತ ನಿಮ್ಗೆ ಒಂದು ಹೇಳಿದ್ದಾರೆ. ಮತ್ತೆ ಅದ್ರ ಜೊತೆಗೆ ನಾವು ಯಾವಾಗಲೂ ಇಬ್ಬರನ್ನ ಗೌರವಿಸ್ಬೇಕು, ಒಂದು ರೈತ ಮತ್ತೆ ಇನ್ನೊಂದು ದೇಶ ಕಾಯ್ತಕ್ಕಂತ ಸೈನಿಕರನ್ನ. Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂಥ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನು ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿರುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a para commando. I want to become an Agniveer soldier. I want to become a NST Black Cat commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching, and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam, but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment.
Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation, and martial arts to help our students grow in strength, balance, and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, Sam Academy is the best place. Watching, we look forward to welcoming you to our Sam Academy. Jai Hind.